ಮೀನಾಕ್ಷಿ ಮೀನಾಕ್ಷಿ ಬೈಲ್ ನಿಮ್ಮ ಮಾವ ಜಗ್ಲಿ ಕಡೆ ಕುಂತಾರ ಏನ ಒಯ್ದವ್ರಿಗೆ ಒಂದು ಚಾ ಕೊಡುವ ಅತ್ತಿಯವ್ರ ಆ ಮಾವಾರ ಜಗ್ಲಿ ಕಡೆ ಇಲ್ರಿ ಇಲ್ಲೇ ಪಲಂಗ್ ಕಡೆ ಕುಂತಾರ ಹೌದನ ಕೊಡಿಲಿ ಹಿಡಿ ಮಾವಾರ ಚಾ ತಗೋರಿ ಅವೇನ್ ಮಾಡತ್ತನ್ವಾ ನಿನ್ ಗಂಡ ಹುಚ್ಚುಳ ಮಗ ಮಾವಾರ ಅವ್ರು ನಿನ್ ರಾತ್ರಿ ಇಲ್ಲೇ ಮಕ್ಕೊಂಡಿದ್ರಲ್ಲ ಅದೇನ ಸೊಳ್ಳಿ ಭಾಳ ಕಡ್ದಂಗಾಗಿ ನಿದ್ದಿನ ಬಂದಿಲ್ಲ ಅಂತ ಅವ್ರಿಗೆ ಅದಕ್ಕೆ ಇವತ್ತ ಈಗ ಎದ್ದು ಹೋಗಿ ಎಲ್ಲಿ ಕೊಣೆ ಮಕ್ಕೊಂಡಾರಿ ಆ ಹುಚ್ಚಡ್ಸಿ ಮಗ್ಗ ಎಬ್ಸೋಗ ಎಬ್ಸಿ ಒಟ್ಟು ಚಾ ಮಕ್ಕಕ್ ಶುರು ಅವಂಗ ಏನ ಎದ್ದು ಹೊಲಕ್ ಹೋಗ್ಬೇಕಂತ ಅಲ್ಲಿ ಕೆಲಸ ಐತಿ ಕಳೆ ತೆಗಿಯಾರ ಬಂದಾರ ಆಮ್ಯಾಗ ಭತ್ತ ಮಿಷನ್ ಮಾಡೋರ್ ಬಂದಾರ ಬೇಕಾದಟ್ಟು ಕೆಲಸ ಅದಾವು ಹೇಳ್ಬೇಕಂತ ಮಾವಾರ್ ಕರ್ಯಾಕತ್ತಾರ ಅಂತ ಹೇಳುವ ಮಾವಾರ ಭಾರಿ ಜೋರ್ ನಿದ್ದೈತೈತ್ರಿ ಸುಡು 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 ಚಾನ ಮಕ್ಕ ಕೂಗು ಹೇಳ್ತಾನ ಹುಚ್ಚಡ್ಸಿ ಮಗ್ಗ ಒಂದು ಬಾಳೆ ಮಾಡೋದ್ ಗೊತ್ತಿಲ್ಲ ಬದುಕ್ ಮಾಡೋದ್ ಗೊತ್ತಿಲ್ಲ ಮತ್ ಮದ್ವಿ ಮಾಡ್ಕೊಂಬಂದ್ ಕುಂತಾನ ಮನಿ ನಿಭಾಯಿಸೋದ್ ಗೊತ್ತಾಬಾರ್ದ ಇನ್ನೂ ಮಕ್ಕೋತಾನ ತುಂಬಾ ಹೊಚ್ಚೊಚ್ಕೊಂಡ ಅಂದ್ರ ಸಣ್ಣ ಕೂಸನ ಇವ ಅಯ್ಯಯ್ಯೋ ಬಯ್ಯಕ್ ಚಾಲು ಆತ ಪಾಪ ರಾತ್ರೆಲ್ಲ ನಿದ್ದಿಲ್ಲ ಅದು ನನ್ನ ಕಂದಗ ಅದಕ್ಕೊಂದು ಈಟ್ ಹೋಗಿ ಮಕ್ಕೊಂಡತಿ ಅದನ್ನೂ ಸಹಿಸಕ್ ಆಗಂಗಿಲ್ಲಲ್ರಿ ಬೆಳಿಗ್ಗೆ ಹೇಳತ್ಲೆ ಹುಚ್ಚುಳೆ ಮಗ ಹಂಗ ಹಿಂಗ ಬಯಾಕತ್ತೀರಿ ಇಲ್ಲೋಡ್ರಿ ಮರ್ಯಾದೆ ಮದುವೆ ಆಗೈತವಂಗ ಇನ್ನ ಮರ್ಯಾದೆ ಕೊಟ್ಟು ಮಾತಾಡ್ರಿ ಕರ್ಕೊಂಬ ಇಲ್ಲಿ ನಿನ್ ಮಗನ ಶಾಲ್ ಹೊತ್ಸಿ ಸನ್ಮಾನ ಮಾಡ್ತೇನಿ ಮರ್ಯಾದೆ ಅಂತ ಮರ್ಯಾದೆ ಅವ್ನ ಮಕ್ಕಕ್ಕ ಮದ್ವಿ ಮಾಡ್ಕೊಂಬಂದ್ಬಿಟ್ರ ಸಾಲ್ದನ ಏನ್ ಅವ್ನ ಹೆಂಡ್ತಿನ ಇಬ್ರು ನಾವ ಸಾಕುನ ಇಷ್ಟು ದಿನ ಅವನು ಸಾಕಿದ್ದಾತ ಈಗ ಅವ್ನ ಹೆಂಡ್ತಿನ ಸಾಕ್ಬೇಕನ ಅವರ ಅಲ್ಲ ಅವ್ರು ಬಿಸ್ನೆಸ್ ಮಾಡ್ತಾರಲ್ರಿ ಅದು ಬಿಸ್ನೆಸ್ ಮಾಡ್ತಾನಮ್ಮ ನೋಡಿ ಇವ್ರನ್ನ ದಿನ ಪಾಪ ಎದ್ದು ದೌಡೋಕನ ಇವತ್ತೇನ ಮಕ್ಕೋಣ ಅದು ಪುರ್ಸತ್ತಿಲ್ಲ ನೋಡೋಂಗಿತ್ತು ಹೆಂಗೆ ಮಾಡ್ತಾರ ಅಂದಂಗೆ ನೀನು ಅವ್ನ ಯಾಕೆ ಹೊರಗೆ ಮನಗ್ಸಿದಿ ಯಾಕವಾ ಹಾಸಿಗೆ ಕಾರ್ಯ ನಡೆಸ್ಕೊಟ್ಟಿತ್ತಲ್ಲ ಅಲ್ಲ ಮತ್ತೆ ನೀನು ಮತ್ತೆ ಅದು ಅತ್ತಿಯರ ನಾ ಇವ್ರ ಹತ್ರ ಹೇಳಿದ್ದೆ ರೀ ಹೋಗ್ಲಿ ಬಿಡವಾ ಹೋಗುವ ಇಂಥ ಅರ್ಬ್ಯಾಗ ಇರ್ಬೇಡ ನಮ್ಮ ಮನೆಗೆ 10 ಮಂದಿ ಬರೋರು ಹೋಗೋರು ಇದೇನ ಭೀಮಣ್ಣನ ಸೊಸಿ ಹಿಂಗೈತಿ ಅಂತಾರ ಅದಕ್ಕೆ ಜಳಕ ಮಾಡಿ ನೀ ಸೀರೆ ಉಟ್ಕೊಳಕಾಗಿಲ್ಲ ಅಂದ್ರು ಮನ್ ತಂದಿಯಲ್ಲ ಹೊಸ ಚೂಡಿದಾರ ಅದ್ರಾಗ ಒಂದು ಯಾವ್ದಾರ ಚಲೋ ಚೂಡಿದಾರನೇ ತಕ್ಕ ಹೋಗ್ ಹಾಕೋ ಹೋಗುವ ಹಿಂಗಿರ್ಬೇಡ ಒಂಥರ ನೋಡೋರಿಗೆಲ್ಲ ಒಂದು ನಮ್ಮನೆ ಅನಿಸ್ತೈತೆ ಅದಕ್ಕೆ ಒಂದು ಚಲೋ ಚೂಡಿದಾರ ಹಾಕೋರ್ವ ಆತ್ರಿ ಅಯ್ಯೋ ದೇವ್ರೆ ಕೊಟ್ಕೊಂಡು ಹೆಂಡ್ತಿ ಮನೆಗೆ ಬಂದಾಳ ಇನ್ನೂ ಫಸ್ಟ್ ನೈಟು ಆಗಿಲ್ಲ ಅವ್ರದ್ದು ಏನು ಇನ್ನೂ ಜೀವನನ ಶುರು ಆಗಿಲ್ಲ ಈಗಿರ್ತ ಏನಕ್ಕೆ ಓಡಿಸಿ ಕಳ್ಸ್ಬೇಕಂತದಿರಿ ತವ್ರ ಮನೆಗೆ ಹೆಂಗ ನೀವು ಹೌದು ಸುಳ್ಳು ಮಗ ಹಂಗ ಹಿಂಗಂತ ಯಾಕ್ರಿ ಬೈತೀರಿ ನನ್ನ ಮಗ್ಗ ತಗ ಹೇಳಕತ್ತೀನಿ ಕೇಳ್ರಿ ನಾನು ನಿಮ್ಗೆ ನೀವು ಹಂಗೆಲ್ಲ ಮಾತಾಡಿದ್ರೆ ನನ್ನ ಮಗ್ಗ ಮತ್ತೆ ಸರಿಯಲ್ಲ ಮತ್ತೆ ಚಂದಾಗಿ ಮಾತಾಡ್ರಿ ಸುಣ್ಣ ಬಣ್ಣ ಹೊಡೆದು ಮಾತಾಡ್ತಂತಡಿ ಚಂದಾಗಿ ಪೇರೋಲೋಲಿ ಪೌಡರ್ ಹಚ್ಚಿ ಶೇಂಟ್ ಹೊಡೆದು ಹೋಗ್ಲಿ ಹೋಗ ಆ ಉತ್ತಡಿಸಿ ಮಗನ್ ಎಬ್ಸ ಹೋಗ ಕೆಲಸ ಏನೈತಿ ಬಗ್ಸಿ ಏನೈತಿ ಮದುವೆಗೈತಿ ಇನ್ನರ ಜವಾಬ್ದಾರಿಯಿಂದ ದುಡಿ ಅಂತ ಹೇಳವಂಗ ಏನ ನಿನ್ನೆ ಬಂದಿತ್ತು ಇಸ್ಪಿಟಿನ ಮ್ಯಾಳ ಮನಿ ಬಾಕ್ಲಕ್ಕ ಕ್ಯಾರು ತಗೋತೇನ್ ಸುಳೆ ಮಕ್ಳ ಒಬ್ರಾರ ಬಂದ್ರ ಅಂತ ಹೇಳಿ ಕಳ್ಸೇನಿ ಇವಂಗ ಬಿಗಿತ್ನಂಗ್ ಹೇಳ್ಬಿಡ ಇಸ್ಬಿಟ್ ಆಡಾಕ್ ಹೋಗುದು ಕುಡದ್ನಿ ಅದನ್ನ ಮಾಡಿದಿ ಅಂದ್ರ ನಾ ಮಾತ್ರ ಮನ್ಯಾಗ 10 ಮಿನಿಟ್ ಇಟ್ಕೊಳ್ಳೋದಿಲ್ಲ ಏನ್ ಇವಂಗೂ ಕೂಳ ಹಾಕಿ ಇವ್ನ ಹೆಂಡತಿಗೂ ಕೂಳ ಹಾಕಕ್ ನನಗೇನ್ ತಲಿ ಕೆಟ್ಟತಾನ ಏನ್ ಸಾಯ್ತಾನ ನಾನ ದುಡ್ದಾಕ್ಲೆ ಇವ್ರಿಗೆ ಅದಕ್ಕ ಚಂದಾಗಿದ್ದ ಈ ಮನಿ ಒಳಗ ಅವಕಾಶ ಇಲ್ಲ ಅಂದ್ರೆ ಹೆಂಡತಿ ಕಟ್ಕೊಂಡು ಹೋಗ್ತಿರ್ಬೇಕ ಅಟ್ಟೆ ಏನ ನಮ್ಮ ಗಂಡ ಮಗನ ಹುಟ್ಟಿಲ್ಲ ಅನ್ಕೊಂಡ್ಬಿಡ್ತೇನೆ ನಾನು ಏನ ಎಲ್ಲಾ ಆಸ್ತಿ ನನ್ನ ಹೆಸರನಾಗ ಐತಿ ತಣ್ಣಗ ನಾ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿದ್ರ ಏನಾರ ಕಾಂತಾನ ಇಲ್ಲ ಅಂದ್ರ ಇಲ್ಲ ಮತ್ತ ಈಗ ಹೇಳಾಕತ್ತೀನಿ ಏನ ಅರ್ಧ ನನ್ನ ತಂಗಿ ಹೆಸರಿಗೆ ಬರದ ಅರ್ಧ ನನ್ನ ಹೆಸರಿಗೆ ಬರ್ಕೊಂಡ ನಾನು ಆರಾಮಾಗಿ ಇದ್ದು ಬಿಡ್ತೇನೆ ಮತ್ತೆ ಬರ್ತೀರಿ ತಂಗಿ ಹೆಸರಿಗೆ ಏನ್ ತಂಗಿದ ನೀದ ಯಾಕ ತಂಗಿ ಕೊಡ್ತಾರಂತೀವ್ರು ಹೌದ್ಲಿ ಮತ್ತ ನಮ್ಮಪ್ಪ ಸಾಯಿ ಕಾಲಕ್ಕೆ 2 ಎಕರೆ ಹೊಲ ಇತ್ತು ಏನ ನಮ್ ತಂಗಿಗ್ ಪಾಪ ನಾ ಒಂದು ಬಿಡಗಾಸು ಕೊಟ್ಟಿಲ್ಲ ಅರ್ಧ ಎಕರೆನೂ ಕೊಟ್ಟಿಲ್ಲ ಅದ್ರಾಗ ಪಾಪ ನಮ್ಮ ಮಾವ ಒಳ್ಳೆ ಮನುಷ್ಯ ಕೇಳಿಲ್ಲ ಏನ ಗೊತ್ತೈತಿ ನಿನಗ ಲೆಕ್ಕದಂತ ಆಕಿ 1 ಎಕರೆ ಕೊಡ್ಬೇಕಿತ್ತು ನಾನು ಆಕಿನೂ ಈ ಹೊತ್ತಿನ ಮಠ ಆದ್ರೂ 1 ಎಕರೆ ಹೊಲ ಕೊಡು ಅಂತ ಕೇಳಿಲ್ಲಕ್ಕಿ ಗೊತ್ತೈತಿ ನಿನಗ ಅದ 2 ಎಕರೆದಾಗ ಬೆಳೆಸಿ ಉಳಿಸಿ ಎಷ್ಟೆಲ್ಲ ಗಳಿಸೀನಿ ನಾನು 2 ಎಕರೆ ಇದ್ದಿದ್ದು 8 ಎಕರೆ ಆಗೈತಿ ಈಗ 8 ಎಕರೆ ಇದ್ದಿದ್ದನ್ನ ಮತ್ತ ಅಲ್ಲೇ ಇಲ್ಲೇ ಎಷ್ಟು ದುಡಿಮೆ ಮಾಡ್ಕೊಳಕತ್ತೀನಿ ನಾನು 2 ಪೇಟ್ಯಾಗ ಅಂಗಡಿ ಮಾಡ್ಕೊಂಡೇನಿ ಇಂಥ ದೊಡ್ಡ ಮನಿ ಕಟ್ಕೊಂಡೇನಿ ಆಕಿಗೆ ಏನ್ ಕೊಟ್ಟೇವಿ ನಾವು ಏನು ಕೊಟ್ಟಿಲ್ಲ ನಿನಗಿದ ನೆನಪಿರಕ್ಕಿಲ್ಲ ನನಗೈತಿ ಎಲ್ಲ ನೆನಪು ಈಗಾರ 1 ಗುಂಟೆ 1 ಎಕರೆ ಹೊಲ ಕೊಡು ನಾನು ಅಂತೀನಿ ನಾನು ಯಾಕಂದ್ರೆ ನಮ್ಮ ಮಾವಗೂ ಪಾಪ ಅರ್ಶಿ ಆಗೈತಿ ಹೌದಿಲ್ಲ ಮತ್ತೀಗ ನಮ್ಮ ಆಕಿ ನೋಡ್ಕೊಳ್ಳೋರ ಯಾರದಾರ ಮಗಳು ಅಲ್ಲಿ ದುಡಿಯಾಕ ಹೋಗಿ ರೊಕ್ಕ ಕೊಡಾಕತ್ತಾಳ ಪಗಾರನ್ನ ಅಂತದ್ ನಾನು ಒಡ ಹುಟ್ಟಿದ ಅಣ್ಣ ಆಗಿ ಏನ್ ಕೊಟ್ಟೇನಿ ಹೇಳಕ್ಕೀಗ ನಾನು ಅದಕ್ಕೆ ನನಗೆ ಯಾಕೋ ಮನಸ್ಸ ಸಮಾಧಾನ ಆಗೋಲ್ತ್ಲೆ ಸುಮ್ಮನೆ 1 ಎಕರೆ ನಮ್ಮ ತಂಗಿ ಹೆಸರಿಗೆ ಬರೀಲೇನ ಬೇಕಾದಂಗೆ ರೇಟಿನೂ ಅದಾವು 1 ಎಕರೆ ಬೇಕಾರೆ ಬರದಿಂದಕ್ಕೆ ಮಾರ್ಯಾರ ಮಾರ್ಕೊಲಿ ಇಟ್ಕೊಲಿ ನಮ್ಮಪ್ಪ ನಮ್ಮವನ ಒಂದು ಇದಕ್ಕರ ನೆಮ್ಮದಿ ಸಿಗ್ಬೇಕಲ್ಲ ನಮ್ಮಪ್ಪ ನಮ್ಮವ್ಗ ಹೌದಿಲ್ಲ ನನ್ನ ಮಗ ನನ್ನ ಮಗಳಿಗೆ ಮೋಸ ಮಾಡಿಬಿಟ್ಟ ಅಂತೇಳಿ ಅನಿಸ್ಬಾರ್ದಲ್ಲಿ ಅದಕ್ಕೆ 1 ಎಕರೆ ಹೊಲಾನ ಕೊಟ್ಟಿದ್ನಂದ್ರ ಅವ್ರಿಗೆ ನೆಮ್ಮದಿಯಾಗಿರ್ತಿತ್ತ ಊಟ ಏನು ವಿಚಾರ ಮಾಡೋಟ ನೋಡು ಇಲ್ಲೋಡ
ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಅನ್ಭವಿಸಕತ್ತಾರ. ಏನ ಭಾಳ ಒಳ್ಳೆ ಮನುಷ್ಯ ಅಂತ, ಒಳ್ಳೆ ಮನುಷ್ಯ ನೋಡಿ ಪರ್ಚಿ ಹೊಡೆದ ಹೆಂಗ್ ಬಿದ್ದಾನ. ಸುಮ್ಮನೆ ರೀ, ಹೊಲ ಕೊಡ್ತಾರಂತ, ಹೊಲ ಮಾಡಾಕೇನು ಕೆಲಸ ಇಲ್ಲನ, ಬೇಕಾದಂಗ ಇದ್ದಂತರ ಸಂಬಂಧ ಸಿಕ್ಕತಿ, ಹೆಂಗ ಜೀವನ ಮಾಡ್ಕೊಂಡು ಹೋಗ್ತಾರ, ಬಾಯಿ ಮುಚ್ಕೊಂಡಿರ್ರಿ. ಎಂತ ಹೆಣ್ಮಗಳಪ್ಪ ಇದಂತ ನನ್ನ ತಗ. ಬಾ ಬಾ ರಾಕ್ಷಿಸ್ ಕೂಗ್ದಂಗ ಆತು. ಕುಂಭಕರ್ಣ ಮಕ್ಕೊಂಡವ್ ಎದ್ದು ಹಿಂಗ ಹಾರನ ಹೊಡಿತಿದ್ನಂತ. ಹಂಗಾತ್ ನೋಡು. ಏನಂತ ಹುಟ್ಟಿ ಬಿಟ್ಟೆ ನನ್ನ ಹೊಟ್ಟೆಯಾಗ ನೀನ ಅಂತ ನಾನು. ಯವ್ವ ಯಪ್ಪ ಹಂಗೆ ಕಪ್ ಹಿಡ್ಸ್ ಬಂದಂಗ ಮಾಡ್ತಿ, ಹಾಲು ಕಟ್ಬಾಡಿ. ಹೌದು, ನಾನ್ ನಿನ್ ಹೊಟ್ಟೆ ಹುಟ್ಟಿನ ಅಯ್ಯಪ್ಪ. ನಾನು ನಮ್ಮ ಅವ್ನ ಹೊಟ್ಟೆ ಹುಟ್ಟಿನ ಅಂತ ತಿಳ್ಕೊಂಬಿಟ್ಟೆ ನೋಡಿ. ಇಷ್ಟು ದಿನ ಆದ್ರು ಉಗ್ಗೋ ಅವನವನ ತಗ, ಅದಕ್ಕ ಹೆಂಗಾಗೈತಿ ಹೊಟ್ಟಿ. ಇಲ್ಲೋಡ ನಕಲಿ ಮಾಡಾಕತ್ತೇನ್ ಸುಡುಚ ಮಾರಿಗೆ ಉಗ್ಗಿ ಬಿಡ್ತಾನಿ. ಏನ ಹಾಲು ಕೊಡ್ಸೋಳ ಮಗನ ಮದ್ವಿ ಮಾಡ್ಕೊಂಡಿ ಹೆಂಡತಿ ಸಾಕ್ಬೇಕಂತ ಗೊತ್ತಾಗೋದಿಲ್ಲನ. ಯಪ್ಪ ಎದಕ್ ಟೆನ್ಷನ್ ತಗೊಂತಿ ಅನ್ನೋದ ಅರ್ಥ ಆಗ್ವಲ್ತು ನನಗ. ಅಲ್ಪ ನೀ ಅದಿಯಲ್ಲ ನೋಡ್ಕೊಳಕ, ಮತ್ ಸಪ್ರೇಟ್ ಆಗಿ ನಾ ಏನ್ ನೋಡ್ಕೋಬೇಕು? ನೀ ಹೆಂಗಿದ್ದು ದುಡಿಯಾಕತ್ತೀಯ, ನಾನು ನನ್ನ ಹೆಂಡತಿ ಏಟ್ ತಿಂದೇವಿ ಏಟ್ ಬಿಟ್ಟೇವಿ, ಹೌದಿಲ್ಲ? ಆರಾಮಿರ್ತೀವಿ. ಏನ್ ನಾನೇ ದುಡ್ದು ನಾ ತಿನ್ನೋದಾದ್ರೆ ನಾ ಯಾಕೆ ಇಷ್ಟು ಕಷ್ಟಪಡ್ಬೇಕು ಹೇಳಿ? ನೀನು ನೋಡೋಣ, ಮದ್ವಿ ಅಂತರೂ ನೀವು ಮಾಡ್ಬೇಕಿತ್ತು, ನಾನೇ ಮಾಡ್ಕೊಂಡೆ. ಹೋಗ್ಲಿ, ಮದ್ವಿ ನಾ ಮಾಡ್ಕೊಂಡೇನಿಲ್ಲ, ಈಗ ನಮ್ಮನ್ ಸಾಕ ಜವಾಬ್ದಾರಿ ಇರೋ ನೀವು ತಗೋರಿ. ನೀನ್ ನೆಟ್ಟಗಿದ್ದಿದ್ದೆ ಅಂದ್ರ ಮದ್ವಿ ತಂತಾನ ಹಾಕಿತ್ತದ. ನೀನ್ ನೆಟ್ಟಗಿಲ್ಲಲ್ಲ, ಏನ್ ಮಾಡ್ಬೇಕು? ಮದ್ವಿ ಆಗಂದ್ರ ಆಗಬೇಕಲ್ಲದ, ಮದ್ವಿ ಆಗೋದಿಲ್ಲದ. ಏನ ಇಂಥ ನಾಟಕ ಎಲ್ಲ ನನ್ನಂತೇಳಿ ಬಗ್ಗಬೇಡ. ಏನ ಮತ್ತ ಕೇರ್ಲೆ ಹೊಡ್ದಾನೆ ಬೂಟ್ಲೆ ಹಂಗ ಅಲ್ಲ ಮತ್ತ. ನೋಡಪ್ಪ, ನಂಗೆ ದುಡಿಯೋದಾಗದಲ್ಲ. ಏನು ನಾನು ಆದ್ರೆ ಮಾಡವ ಒಂದು ಸ್ವಲ್ಪ ದಿನ ನಂಗೆ ರೆಸ್ಟ್ ಕೊಡ್ಬೇಕು. ಈಗ ಹೌದು, ನನ್ನ ಹೆಂಡತಿ ನೋಡಿದ್ರೆ ಅಮೆರಿಕಕ್ಕೆ ಹೋಗೋಣ ಅಂತ ಗಂಟು ಬಿದ್ದಾಳ. ಒಟ್ಟು ರೊಕ್ಕ ಕೊಡು, ಇಬ್ರು ಎಲ್ಲಾರ ಆನಿಮಲ್ಲಿಗೆ ಹೋಗ್ಬರ್ತೀವಿ. ಏನು ಆಮೇಲೆ ದುಡಿದ್ರ ಬಗ್ಗೆ ಸ್ವಲ್ಪ ಏನಾರ ಇಂಟ್ರೆಸ್ಟ್ ಇತ್ತಂದ್ರೆ ವಿಚಾರ ಮಾಡ್ತೇನೆ. ಓ, ಅದು ಬೇರೆ ಖರ್ಚು ತಗೊಲ್ಲ ನಮ್ಮ ಮೈ ಮ್ಯಾಗ. ಕೊಡ್ತೇನೆ ಹೋಗು ಅಂತಿ. ಏನ ಭಿಕ್ಷಾ ಪಾತ್ರಿ ಎತ್ಕೊಂತ ಕೈಯಾಗೆ ಒಂದ್ ಡಬರಿ ಕೊಡ್ತೇನೆ, ಅದ ನಿನ್ ನಂಬ್ಕೊಂಡು ಬಂದತ್ತಲ್ಲ ನಿನ್ ಹೆಂಡತಿ. ಅದನ್ನ ಏನ್ ಗತಿ ಕಾಣಿಸ್ತೀಯ ದೇವ್ರಿಗೆ ಗೊತ್ತು. ನಾ ಸುಮ್ನ ಯಾಕನ್ನ ಕೊಲ್ಪ ಪಕ್ಕಂಡವ್ರೆ ಹುಡುಗಿಗೆ, ಅದಕ್ಕೂ ಬುದ್ಧಿಲ್ಲ ಬುಕಾಲಿಲ್ಲ, ನಿನ್ ಹಿಂದಿಂದ ಓಡಿ ಬಂದತಿ. ಅವ್ರನ್ನ ನೋಡಿದ್ರ ಸಂಬಂಧನ ಹರಿದು ಹೋತಂತೇಳಿ ತಂಗಿನ ಬಿಟ್ಟು ಬಿಸಾಕ್ ಹೋಗ್ಯಾನ ಅವನ್ ಪಾಡಿಗವ. ಬಂದೇನ್ಲೇ ಬಾರ ನಿನ್ನ ಕುಲಪುತ್ರನ್ ನೋಡ್ ಬಾ ಇಲ್ಲಿ. ಇಂಥ ದರಿದ್ರ ಸುಳಿ ಮಗ ಹುಟ್ಟತಾನ ನಿನ್ ಹೊಟ್ಟ್ಯಾಗಂತ ಅವತ್ತು ನನಗ್ ಗೊತ್ತಾಗಿತ್ತು ಅಂದ್ರ ಅಷ್ಟೊಂದು ಕಷ್ಟಪಟ್ಟು ಇವನ್ ಹುಟ್ಟಿಸ್ತೇ ಇದ್ದೇ ಇಲ್ಲ ನಾನು. ಹೋಗು, ಸುಳ್ಳ ತ್ರಾಸ್ ತಗೊಂಡೆಲ್ಲ ಮರೆ. ಅಯ್ಯೋ, ಮಕ್ಕಳ ಮುಂದೆ ಏನ್ ಮಾತ್ರಿ ನಿಮ್ದು? ನೋಡ, ನನಗದೆಲ್ಲ ಗೊತ್ತಿಲ್ಲ. ತಣ್ಣಗೆ ಎದ್ದು ನಿನ್ನ ಕೆಲಸ ಏನದ ಒಟ್ಟು ಮಾಡ್ಕೊಂಡಿದ್ದಿ ಚಲೋ ಆತ. ಇಲ್ಲಂದ್ರ ಮತ್ತೆ ಎದೆದ್ರಲ್ಲ ಹೊಡಿತೀನ ನನಗ ಗೊತ್ತಿಲ್ಲ. ಬಡ್ಯ, ನಿನ್ ಹೆಂಡತಿ ಕರ್ದು ಹೇಳ, ಹನಿಮೂನಿಗೆ ಯಾವ ಊರಿಗೆ ಹೊಂಟಿಲ್ಲ ನಾವು ಅಂತೇಳಿ ಕರ್ದು ಹೇಳಕಿಗೆ. ಏನ ಹನಿಮೂನ್ಗೆ ಎಲ್ಲೂ ಹೊಂಟಿಲ್ಲ? ಓ, ಇಲ್ಲೇ ಬಂದೇನ? ಹೂನವ, ಅದೇನ ಅಮೆರಿಕಕ್ಕೆ ಹೋಗೋದಿತ್ತಂತ, ಇದಕ್ಕಿದ್ದಂಗ ಕ್ಯಾನ್ಸಲ್ ಆಗಿಬಿಟ್ಟಂತ. 1 ವರ್ಷ ಬಿಟ್ಟು ಬಾ ಅಂದಾರಂತ. 1 ವರ್ಷನ? 1 ವರ್ಷ? ಹೂನವ, ಪಾಪ. ಅದು ನನ್ನ ಮಗ ನೀನು ಕರ್ಕೊಂಡು ಹೋಗ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದ. ಹಿಂಗಾಗ್ಬಿಡ್ತದೆ. ಬೇಜಾರು ಮಾಡ್ಕೊಬೇಡ. ಅಮೆರಿಕ ಇಲ್ಲಂದ್ರೆ ಏನು, ಬೇರೆ ಎಲ್ಲರೂ ಕಳ್ಸಕ್ಕೆ ಬರ್ತೈತಿ. ಅಮೆರಿಕಕ್ಕೆ 1 ವರ್ಷ ಬಿಟ್ಟು ಬಾ ಅಂದಾರಂತವ್ರು. ಈಗ ಸದ್ಯ ಮನ್ಯಾಗ ಏನಿದ್ದು ಮುಗಿಸ್ರಿ, ಆಮೇಲೆ 1 ವರ್ಷ ಬಿಟ್ಟು ಹೋಗಕ್ಕೆ ಬರ್ತೈತಿ. ಅಂತ್ರಿಕೆಲಿ ಏನು ಮುದಿಕೆಕ್ಕಿರೆ ಹೋಗ್ಲಾ, ಮಾರಿ ತಕೋ ಹೋಗು. ಹ್ಞೂ ಅರಿ, ನಾಷ್ಟಕ್ಕೇನು ಮಾಡಲಿ ಮಗ? ಏನೋ ಒಂದ್ ಮಾಡಿ ಹಾಕು, ತಿಂದೊಕ್ಕನ್ ಕೆಲ್ಸಕ್. ಹೊಲದ ಕಡೆ ಹೋಗ್ಬೇಕಲ್ ಕೆಲ್ಸ ಅದಾವ. ಸರಿ, ಹಂಗಾರ ಉಪ್ಪಿಟ್ಟು ಮಾಡ್ತೀನಿ. ಏನ ಅದನ್ನ ತಿನ್ರಿ, ಮೊಸರು ಐತಿ, ಗಟ್ಟೆನ್ ಕೆನೆ ಮೊಸರು ಹಾಕೊಂಡು ತಿನ್ರಿ. ನಿನಗ್ ಬರೋದೇ ಅದೊಂದು ಉಪ್ಪಿಟ್ಟು ಬಿಟ್ರ ಅದನ್ನ ಒಂದ್ ನಮನಿ ಇದು ದನಕ್ಕ ಆ ಹಿಂಡಿ ಬೂಸ ತಿರುಗಿ ಬಿಡ್ತಾರಲ್ಲ, ಹಂಗಿಟ್ಟು ಬಿಡ್ತಿ. ಅದನ್ನೇ ತಿನ್ಬೇಕು. ಉಪ್ಪಿಟ್ಟು ತಿಂದು 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 ಸಾಕಾಗಿ ಹೋಗಿ ನೆಲಿಗೆ ಎಲ್ಲ ಜಡ್ಡು ಗಟ್ಟೈತತ್ತಾಗ. ಮೀನಾಕ್ಷಿ, ನಿಂಗೆ ಬೇರೆ ಏನಾರ ನಾಷ್ಟ ಮಾಡಕ್ ಬರ್ತೈತೇನ? ನನಗೆ ಅಡಿಗೆ ಇನ್ನೂ ಏನು ಕಲ್ತಿಲ್ರಿ ಅತ್ಯಾರ. ಏನ್ರಿ ಬಿಡ, ಏನ್ ಪರವಾಗಿಲ್ಲ. ಬಾ, ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತೇನೆ ಬಾ ನಿಂಗೆ. ನಿನ್ ದುರ್ಬುದ್ಧಿನ ಮತ್ತ ಅಕ್ಕಿಗೆ ಬೇರೆ ಹೇಳ್ಕೊಡ್ತೀಯನು? ಅದ ಹೊಲಸು ಉಪ್ಪಿಟ್ಟು ಅಕ್ಕಿನಾರ ಫೋನ್ಯಾಗ ನೋಡಿ ಇಲ್ಲ ಬ್ಯಾರೆ ಏನಾರ ಕಲ್ತಾರ ಕಲಿತಾಳ. ಸುಮ್ಮನಿರುವ ತಣ್ಣಗ್ ಬಾಯಿ ಮುಚ್ಕೊಂಡಿರ್ತೀರಿ. ಅಡಿಗೆ ಮನೆ ಹೆಣ್ಮಕ್ಳಿಗೆ ಅಡಿಗೆ ಮಾಡಕ್ಕೆ ಎಷ್ಟು ಕಷ್ಟ ಐತಿ ನಿಮ್ಗೇನು ಗೊತ್ತೈತಿ? ಕುಂತ ಆರ್ಡರ್ ಮಾಡ್ದಂಗಲ್ಲ. ಏನ ಹೆಣ್ಮಕ್ಳಲ್ಲಿ ಮಾಡಿ ಕುಳ್ಕು ಚಾಯ್ಕ್ ಹೊರಗೆ ಬರ್ಬೇಕಾದ್ರ ಈ ಜಳಕ್ಕೆ ಮೈಯಾಗ ನೀರು ಇಳಿತಿರ್ತಾವ. ಬಾಯಿ ಮುಚ್ಕೊಂಡಿರ್ರಿ. ಉಪ್ಪಿಟ್ಟಂತ ಅವಲಕ್ಕಿ ಅಂತ ಯಾವ್ದಾದ್ರೆ ಏನ ತಿಂದ ಹೇಳಾಕ ಹೊಡೆ ತುಂಬಾಕ ಒಬ್ಬೊಬ್ಬರಿಗೆ ಎಷ್ಟೋ ಜನಕ್ಕೆ ತಿಂದೇನಂದ್ರೆ ಉಪ್ಪಿಟ್ಟು ಸಿಕ್ಕಿರಂಗಿಲ್ಲ. ನಿಮ್ ನಸೀಬಕ್ಕೆ ಉಪ್ಪಿಟ್ಟಾರ ಸಿಗಾಕತ್ತಲ್ಲ. ಏನ ನಿನ್ನ ಮಗ ದುಡ್ದಾಕಿದ್ದೀನ್ ತಿನ್ನಾಕತ್ತೀನಿ ನಾನು? ಉಪ್ಪಿಟ್ಟಾರ ಸಿಗಾಕತ್ತಲ್ಲ ಅಂತ ಹೇಳಾಕತ್ತೀಯಲ್ಲ. ನಾ ದುಡ್ದು ನಾ ತಿನ್ನಾಕತ್ತಾನಿ. ಹೌದೌದು, ನೀವೇ ದುಡ್ದು ಓರ್ಲ್ ಬಿದ್ದೀರಿ. ಈಗ ಆತ ಸುಮ್ಮನೆ ನೀರು ರೋಟ ನಡಿ. ಒಮ್ಮೆ ನಕ್ಷೆ ಕೊಡ್ತೀನಿ ನಡಿ. ಅಯ್ಯೋ ದೇವ್ರಿ, ಯಾರ ಕತ್ತಿ ಹುಚ್ಚಾಗೈತಿ ಇದು ಎಲ್ಲ.
ಇದನ್ನೇದು ಕುಡಿಬೇಕು, ಕುಡ್ದು ಕುಡಿಲಾರ್ದಂಗ. ಲೇ ಒಂದ್ ಕಪ್ ಚಾ ಬ್ಯಾರೆ ತಗೊಂಬಾ. ಒಮ್ಮೆ ನಾಷ್ಟ ಮಾಡಿಂದ 20 ಸಲ ಕೊಡ್ಲೇನು? ಕೊಟ್ಟ ಕುಡಿಯೋದು ಗೊತ್ತಿಲ್ಲ ಏನಿಲ್ಲ. ದೇವ್ರೇ ಎತ್ತಾಗ ಇದನ್ನ ಯಾವ ಕುಡಿತಾನ. ನನ್ನ ಹೆಂಡತಿಗೆ ನನ್ನ ಮಗ್ಗ ದೇವ್ರೇ ಬುದ್ಧಿ ಕೊಡ್ಬೇಕು. ಸಾಕಾಗೈತ್ ನನಗಂತ್ರು. ಯವ್ವ ಮಸ್ತಾಗಿತ್ತು ಬೇ, ಹಿಟ್ಟಿನ ಜುಣಕ ಬಿಸಿ ರೊಟ್ಟಿ. ಯವ್ವ ನನ್ನ ಹೊಟ್ಟೆ ಜಾತ್ ಬೇವ ಆಪ್ ಮಕ್ಕೊಂಡ್ ನಾನು ಗುಳಿಗೆ ಕೊಟ್ಟಿಲ್ ಬೇ. ಹಾ ಮಕ್ಕೊಂಡ್ರಪ್ಪ ಅವರು, ಗುಳಿಗೆ ಕೊಟ್ಟೆ. ನಾನು ಒಂದ್ ಈಟ್ ಬಂದ್ ಕುಂತೆ, ಯಾಕೆ ನಿದ್ದಿನ ಬರೋಲ್ತ. ಮಧ್ಯಾಹ್ನ ನೀವು ಇದ್ದಿದ್ದಿಲ್ಲ, ಒಂದ ಅತಿ ಮಕ್ಕೊಂಡು ರಾತ್ರಿನ ನಿದ್ದೆ ಬಾ ಅಂದ್ರೆ ಎಲ್ಲಿಂದ ಬರ್ಬೇಕು? ಏನ್ ಕುಂಕರಣ ನಾನು ಹಂಗ ಕುಂತ್ನೆಪ್ಪ. ನಾನು ಒಂದ್ ರೊಟ್ಟಿ ಹೆಚ್ಚಿಗೆ ತಿಂದೆ ಅಪ್ಪ, ಹೊಟ್ಟಿನ ವಜ್ಜಾತಪ್ಪ ಯಪ್ಪ. ನಾನು ಹೋಗಿದ್ದೆ. ನೀ ಕೂ ತಿನ್ನಂಗಿಲ್ಲ ಹೋಗಲ್ಲ ನೀನು. ನೀ ಕೂ ತಿಂತೀಯ ತಿನ್ನೋದಿಲ್ಲ ಅಟ್ಟ ಹೇಳ ನನಗೆ. ನೀ ಏನು ಊಟ ಬಿಟ್ರು ನಾ ಏನು ಅವ್ರ ಜೊತೆ ನೀನು ಕಳ್ಸೋದಿಲ್ಲ. ಅಮ್ಮ ಅಮ್ಮ ಅದು ಹೆಂಗೆ ಹೇಳ್ಬೇಕು ಗೊತ್ತಾಗಲ್ತ, ಹೇಳ ಬೇಡ ಅಂತನೂ ಗೊತ್ತಾಗಲ್ತ. ನಮ್ಮ ಲಕ್ಷ್ಮಿ ನಾವು ಹಿಂಗೆ ಹೊಂಟೆ ಬಂದ್ಬಿಟ್ಲೆ ಬಿದ್ದು ಉಳ್ಳಾಡಿ ಹೇಳಕತ್ಬಿಟ್ಟಾಳ ಫೋನ್ಯಾಗ, ನಾನು ಬರ್ತೀನಿ ಅಂತೇಳಿ. ನನಗೆ ಅದಕ್ಕೆ ಹೇಳಿದೆ, ಇಲ್ಲವಾ ಹಂಗೆಲ್ಲ ಹಂಗೆಲ್ಲ ಮಾಡಬೇಡ ಸುಮ್ಮನೆ ಮತ್ತೆ ವೇಸ್ಟ್. ಈಗ ನೀ ಯಾಕೆ ಬರ್ತೀಯಲ್ಲ, ಅಶ್ವಿನಿಗೆ ಬರೋದು ಬಿಡಿಸೇವಿ, ನೀ ಬರಾಕತ್ತಿ ಅಂದ್ರೆ ಮತ್ತೆ ಅಕ್ಕಿಗೆ ಬೇಜಾರಾಗಂಗಿಲ್ಲ ಅಂತ ಹೇಳಿದೆ. ನಾನು ಅಶ್ವಿನಿ ಜೊತೆಕ್ಕೇವಿ, ನಾವಿಬ್ರು ಇರ್ತೀವಿ, ನೀವಿಬ್ರು ಇರ್ರಿ ಅಂತ ಅನ್ನಕತ್ತಾಳ. ನಾನು ಬ್ಯಾಡ ಅಂತೇಳಿ ಹೇಳೇನಮ್ಮ, ಏನೋ ಒಂದು ಮಾತು ನಿಮ್ಮನ್ನು ಕೇಳಾಕತ್ತೆ ಅಷ್ಟೆ. ಆಯ್ತಲ್ಲ ಚಲೋ ಆತ. ನಾನು ನಮ್ಮ ತಂಗಿಗೆ ಅದ ಹೇಳಿದ್ದೆ, ಆಯ್ತು ನೀನು ಲಕ್ಷ್ಮಿ ಜೊತೆಯಾಗ್ರಿ ಅಂತೇಳಿ. ಚಲೋ ಆತ್ ಬಿಡಂಗಾರ, ಬಾ ನಿಮ್ಮ ತಂಗಿಗೂ ಬಂದ್ಬಿಡನ್. ಆಮೇಲೆ ಇವತ್ತು ಹೆಂಗಿದ್ರು ಮಾರ್ಕೆಟ್ಗೆ ಹೋಗ್ಯವಲ್ಲ ಸಂಜಿಕ, ಏನ್ ಬೇಕು ಏನ್ ಬೇಡ ನೋಡಿ ನಿಮ್ ತಂಗಿಗೂ ಅಲ್ಲೇ ನೀನ ತಗೊಂಡ್ಬಿಡು. ಅಲ್ಲೇ ಮತ್ತೆ ಸ್ವೆಟರ್ ಕೈಗೆ ಹಾಕೊಳ್ಳೋ ಗ್ಲೌಸ್ ಅವೆಲ್ಲ ಸೇಮ್ ಒಂದೇ ಸೈಜ್ ತಗೋ. ಅವಕ್ಕೇನು ಸಣ್ಣ ದೊಡ್ಡ ಇದು ಮಾಡಕ್ ಹೋಗ್ಬೇಡ, ತಗೊಂಡ್ಬಿಡು ಮತ್ತೆ ಅವ್ರಿಗೂ. ಹೌದಾ ಅಮ್ಮ, ಹೆಂಗೆ ಮಾಡಲಿ? ಅಯ್ಯೋ ಆಗ್ಲಿ ಬಿಡು, ಅದಕ್ಕೇನಕತಿ. ನಾನು ಒಬ್ಬಕ್ಕೆ ಬರ್ತಾಳನ ಅಂತೇಳಿ ಬೇಡ ಅಂತ ಬೈಯಾತಿದ್ನಿ. ಮತ್ತೆ ನಿಮ್ಮ ತಂಗಿನೂ ಹೊಕ್ಕಾಳ ಅಂದ್ರೆ ಆಗೋಳಕ್ ಬಿಡ, ಜೊತೆ ಆಗೋಲ್ರಕ್. ಹ್ಞೂ ಅಮ್ಮ, ಹೋರ್ವಾ ಪಾಪ ನೀವು ಮಕ್ಕ ಹೋಗ್ರಿ. ನಾನೇನು ಹಂಗ ಮನ್ಯಾಗ ಇರಕಿ, ಒಂಚೂರು ಲಕ್ಷ್ಮಿ ಬಾರಮ್ಮ ವಾಪಸ್ ಹಾಕ್ತಾರ, ಒಂಚೂರು ನೋಡ್ಕೊಂತ ಕುಂತ ಆಮೇಲೆ ಮಕ್ಕೊಂತೇನಿ. ನೀವು ಹೋಗ್ರಿ, ಮಕ್ಕ ಹೋಗ್ರಿ ನಿಮ್ಮ ಪಾಡಿ ನೀವು. ಪಾರ್ವತಿ ಅವ್ರೆ, ಸ್ವಲ್ಪ ಹಾಸ್ ಬರ್ರಿ. ನಾನು ಆಗ್ಲೇ ಹಾಸೇನಿ, ಕುಡಿಯಾಕ ನೀರು ಇಟ್ಟೇನಿ. ಅಯ್ಯೋ ಬೇರೆ ಕೆಲಸ ಇದ್ರಿ ಎಲ್ಲ ಇಲ್ಲೇ ಹೇಳಕತ್ತನ. ಆಮೇಲೆ ನಂದು ನೈಟ್ ಬರ್ಮೋಡ ಸಿಗೋಲ್ತು. ಅದನ್ನು ಅಷ್ಟೇ, ನೈಟ್ ಹಾಕೊಳ್ಳೋ ಬನ್ನಿನ ಬರ್ಮೋಡ 2 ಪಲಂಗ್ ಮ್ಯಾಗ ಇಟ್ಟೇನಿ. ಈಗೇನ್ ರೂಮಿಗೆ ಬಂದು ಮಕ್ಕೋಬೇಕಂತದಿರೋ ಏನ್ ಇಲ್ಲೇ ಇರ್ತೀರ ಅತ್ತಿ ಜೊತೆಗೆ? ಬಂದೆ. ಪಾರ್ವತಿ ನೀ ಇಲ್ಲೇ ನಿಂತಂದ್ರೆ ಇನ್ನೂ ಏನೇನು ನೆನಪಕ್ಕ ಗೊತ್ತಿಲ್ಲ ಅವಂಗ, ಹೋಗವ ನೀನು. ಆಯ್ತಮ್ಮ, ಹಂಗಾರ ನಿಮ್ಮ ತಂಗಿಗೆ ಫೋನ್ ಹಚ್ಚೇ ಬಿಡು. ನಿಮ್ಮಪ್ಪ ಆರಾಮದಾರ? ಹ್ಞೂ ಅಮ್ಮ ಆರಾಮದಾರ. ಫೋನ್ನಾಗೇನು ಮಾತಾಡಲಿಲ್ಲ ಅಂದ್ರೆ ಆಗಲೇ ಇಲ್ಲ. ಈಕಿ ಲಕ್ಷ್ಮಿ ವಾಳಕತ್ಲಲ್ಲ, ಇದೇ ಗದ್ದಲಾಗ ನಾನು ಹಂಗೆ ಇಟ್ಟೆ ಫೋನ್. ಆಮೇಲೆ ನೀವು ತಾಟ ಹಚ್ಚಕತ್ತೀರಿ ಅಂದಿದ್ದಕ್ಕೆ ನಮ್ಮವ್ವ ಬೈಯಾಕತ್ಲ. ಅತ್ತಿಯರಿಗೆ ಒಬ್ಬರಿಗೆ ಕೆಲ್ಸಕ್ಕೆ ಹಚ್ಚೇನ ನಿಮ್ಮ ಅತ್ತಿಯರಿಗೆ, ಹೋಗವ ನೀನು ಆಸರ ಹೋಗೋದು ಬೈಯತ್ಲೆ, ನಾನು ಹಂಗೆ ಇಟ್ಟು ಬಂದೇ ಬಿಟ್ಟೆ. ಹೌದನೇ, ಹೋಗಿ ಮಾತಾಡು. ಈಗಾರ ಹೋಗು, ಕೂತಿನ ಹೋಗು. ಹಾಂ ತಿಂತೇನಿ. ರಿಮೋಟ್ ಎಲ್ಲಿಟ್ಟುವ ಏನ? ಅಯ್ಯೋ ಲಕ್ಷ್ಮಿ ಬಾರಮ್ಮ ನೋಡ್ಬೇಕು.